Hi. 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 Welcome to Europe. Abhishek. I am Koi. Kai. Thank you. Thank you. Oh, sorry. ಯುರೋಪ್ ಅಲ್ಲಿ ವೆಲ್ಕಮ್ ಮಾಡೋದೇ ಹೀಗೆ. ಇದಕ್ಕೆ ಪೆಕ್ ಅಂತ ಕರೀತಾರೆ. ನೀವು ಇಲ್ಲಿರೋ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು. ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ಲೀಸ್ ಬನ್ನಿ. 1 minute. ಯಾಕೆ? ಇದನ್ನ ಎಸ್ಕಲೇಟರ್ ಅಂತ ಕರೀತಾರೆ. ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು, ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬಿ ಕೇರ್ಫುಲ್. ಓಕೆ ಮೇಡಮ್, ಬಿ ಕೇರ್ಫುಲ್. ಬನ್ನಿ. ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ. 20 ವರ್ಷದಿಂದ ಇಲ್ಲೇ ಇದ್ದೀನಲ್ಲ. ಏರ್ಪೋರ್ಟ್ ಅಲ್ಲ? ಹಲೋ, ಏರ್ಪೋರ್ಟ್ ಅಲ್ಲ, ಯುರೋಪ್ ಅಲ್ಲಿ ನೋಡಿ. ಅಯ್ಯೋ ಕಾಯ್, ಸಾರಿ, ನಮಗ್ ನಿಮ್ ತರ ಇಳಿಬೇಕು ಅಂತ ಗೊತ್ತಾಗ್ಲಿಲ್ಲ, ಮಾಮೂಲಿಯಾಗಿ ಇಳಿದ್ಬಿಟ್ವಿ. ಮಿಸ್ಸಸ್ ಕಾಯ್ ಅವ್ರು ಏನಾಗಿದ್ದಾರೆ? ಹಣ್ಣಾಗಿದ್ದಾರೆ. ಅಂದ್ರೆ ಡೆತ್ ಬೆಡ್ ಅಲ್ಲಿ ಇದಾರಾ? ಓ ಸಾರಿ, ನಾನು ಹೇಳಿದ್ದು ಫಿಸಿಕಲಿ ಅಲ್ಲ, ಮೆಂಟಲಿ. ಪಕ್ವವಾಗಿ ಹಣ್ಣಾಗಿ ಮನೇಲಿದ್ದಾರೆ. ಇಂಡಿಯನ್? ಯುರೋಪಿಯನ್. ಅಂದ್ರೆ ಲವ್ ಮ್ಯಾರೇಜ್? 20 ವರ್ಷದ ಕೆಳಗೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಟ್ಸ್ ಅ ಲಾಂಗ್ ಸ್ಟೋರಿ, ಬ್ಯಾಕ್. ಹಲೋ, ಯಾ SP ಮೆಣಸಿನಕಾಯಿ ಸ್ಪೀಕಿಂಗ್. ಯಾ ಸಿಂಗ್. Okay. 1 minute. You know Rocco of hotel? Yes, I know. Okay. Yeah, okay. You can go. Hello. Hey, ನಾನಿನ್ನು ಹತ್ತಿಲ್ಲ. Take your keys, please. Thank you. Excuse me. ಸಾರಿ, ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡ್. ಹೌದು, ಅಡ್ರೆಸ್ ಹೇಳಿದ್ರೆ ಸಾಕು, 10ವರೆಗೂ ವೇಟೇ ಮಾಡಲ್ಲ. ಕೀಸ್ ತೊಗೊಂಡಿದ್ದೀರಾ? ಬೆಳಿಗ್ಗೆ 10 o'clock ಶಾರ್ಪ್ ನಾವು ಮೆಬೆಲಿನ್ ಕಂಪನಿಯಲ್ಲಿ ಇರಬೇಕು. 10 o'clock ನಾವು ಅಲ್ಲಿ ಇರಬೇಕು ಅಂದ್ರೆ 9 o'clock ಎಲ್ಲ ಇಲ್ಲಿಂದ ನಾವು ಹೊರಟು ಬಿಡಬೇಕು. 8:50ಗೆ ನೀವು ಲಾಬಿಲಿ ಇರಬೇಕು. 8:45 ನೀವು ಲಿಫ್ಟ್ ಅಲ್ಲಿ ಇರಬೇಕು. ಇಂಡಿಯನ್ ಟೈಮಿಂಗ್ ತರ 10 ಅಂದ್ರೆ 11 o'clock ಹೊರಡೋದಲ್ಲ. ಓಕೆ, ಹಾಗೆ ನಾವಿರ್ಬೇಕು ಅಂದ್ರೆ ನೀವೀಗ ರೈಟ್ ಹೇಳ್ಬೇಕು. ಥ್ಯಾಂಕ್ ಯು, ಬಾಯ್. ಎಕ್ಸ್ಕ್ಯೂಸ್ ಮೀ. ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಫಿಟ್ಟಿಂಗ್ ಚೆನ್ನಾಗಾಯ್ತು. ಫಿಟ್ಟಿಂಗಾ? ಹುಡುಗ ಇಲ್ಲಿ? ಆ ಹುಡುಗಿ ಊಟಕ್ಕೆ ಅಂತ ಕರ್ಕೊಂಡು ಹೋದ್ಲು. ಅಯ್ಯೋ, ಇದೇ ತರ ಯಾವ್ದೋ ಹುಡುಗಿಯಿಂದ ಊಟಕ್ಕೆ ಹೋಗಿನೇ 20 ವರ್ಷದಿಂದ ಇಲ್ಲೇ ಊಟ ಹೊಡ್ಕೊಂಡು ಕೂತಿದ್ದೀನಿ. ಬುದ್ಧಿಗಿದ್ಯಾ ನಿಂಗೆ? ಅವಳ ಜೊತೆ ಬಿಟ್ಟು ಬರ್ತಾ ಇದೆಯಲ್ಲ. ನೀನ್ ಯಾಕೆ ಅವಳನ್ನ ಬಿಟ್ಟು ಬಂದೆ? ಅವಳ ಜೊತೆ ಡಿನ್ನರ್ಗೆ ಹೋದ್ರೆ ಅವಳು ನನ್ನೇ ತಿಂದಾಕ್ಬಿಡ್ತಾಳ ಅಷ್ಟೇ. ಬಾ. ಇಂಟೆಲಿಜೆಂಟ್ ಬಾಯ್. ಹಲೋ, ಅಲ್ಲಿ ನೋಡಿ, ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಊರಿದೆ. ಯುರೋಪ್ ಅಲ್ಲೇ ಅದೇ ಅಟ್ರಾಕ್ಟಿವ್ ಟೂರಿಸಂ ಪ್ಲೇಸ್. ನೀವ್ ಅಲ್ಲೋದ್ರೆ ಒಳ್ಳೆ ಶಾಪಿಂಗ್ ಎಲ್ಲ ಮಾಡ್ಬೋದು. 20 ವರ್ಷದ ಹಿಂದೆ ನನ್ನ ವೈಫ್ ನಾನು ಇಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಿಮ್ ವೈಫ್ ನ ಸತಿ ಮೀಟ್ ಮಾಡ್ಬೇಕಲ್ಲ? ತಪ್ಪು. ಚೇಚೆ, ಆತರ ಅಲ್ಲ, ಸುಮ್ನೆ ಬೇಡ ಅಂತ ಹೇಳದ್ನಲ್ಲ. ಬನ್ನಿ ಹೋಗೋಣ. ನೀವ್ ಹೊರಟ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನೋಡ್ಬೇಕಾಗಿರೋ ಜಾಗನೇ ಇಲ್ಲೇ ಇರೋದು. ಸ್ವರ್ಗ ಇದ್ದಂಗಿದೆ. ಇಲ್ಲ, ನನಗೆ ಈ ಸ್ವರ್ಗನೇ ಸಾಕು. ಆ ಕಡೆ ಇನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ. ನನಗೆ ತುಂಬಾ ಚೆನ್ನಾಗಿದ್ರೆ ಇಷ್ಟ ಆಗಲ್ಲ. ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಸರ್, ಏನಾಯ್ತು? ಏನ್ ಮೈ ಹುಷಾರಿಲ್ವಾ? ಇಲ್ಲ, ನಾನು ಕರೆಕ್ಟ್ ಆಗೇ ಇದ್ದೀನಿ. ಮತ್ ಯಾಕೆ ಆ ಕಡೆ ಬರ್ತಾ ಇಲ್ಲ? ನನಗೆ ನೀರು ಅಂದ್ರೆ ಭಯ. ನೀರು ಅಂದ್ರೆ ಯುರೋಪಿಯನ್ಸ್ಗೂ ಭಯನೇ, ಅದಕ್ಕೆ ಬ್ರಿಡ್ಜ್ ಕಟ್ಟಿರೋದು. ನೋಡಿ, ನಾನು ಪಾಸ್ಟ್ ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ನಮ್ ಫ್ಯೂಚರ್ ಗೊತ್ತಿಲ್ಲದೆ ಓದಾಡ್ತಾ ಇದೀವಿ. ಇವ್ರು ಪಾಸ್ಟ್ ಬಗ್ಗೆ ಅಂದ್ರೆ ಅಲ್ಲ, ನಿಮ್ ಪಾಸ್ಟ್ ಅಂದ್ರಲ್ಲ, ಅದೇನು? ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೆಕ್ಯಾನಿಕಲ್ ಫಾಲ್ಸ್ಗೆ ಟ್ರಿಪ್ ಹೋಗಿದ್ವಿ. ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್ ಔಟ್ ಆದ. ಅವ್ನ್ ಕಳ್ಳ, ನಾನ್ ಪೊಲೀಸ್. ಅವನಿಗೆ ಬಚ್ಚಿಟ್ಕೊಳಕ್ ಎಲ್ಲೂ ಜಾಗ ಸಿಗದೆ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ. ಅಂದ್ರೆ ಅವ್ನ್ ಯಾರಿಗೂ ಸಿಗ್ಲೇ ಇಲ್ಲ? ನನಗೆ ಅಲ್ಲ, ಅವ್ನ್ ಯಾರಿಗೂ ಸಿಗ್ಲೇ ಇಲ್ಲ. ಸಖತ್ತಾಗಿ ಆಟಾಡ್ಸೋನೆ. ಸಾರಿ. ಅವತ್ತಿಂದ ನಂಗೆ ನೀರು ಅಂದ್ರೆ ತುಂಬಾ ಭಯ. ನಿಮ್ಗೆ ನೀರ್ ನೋಡಿದ್ರೆ ತಾನೆ ಭಯ? ನೋಡಕ್ಕೆ ಹೋಗ್ಬೇಡಿ, ಕಣ್ಣು ಮುಚ್ಕೊಂಡು ನನ್ನ ಹಿಂದೆ ಬನ್ನಿ. ಕರೆಕ್ಟ್. ಹಾಗೆಲ್ಲ ನಂಗೆ ಬರಕ್ಕಾಗಲ್ಲ. ಯಾಕಾಗಲ್ಲ? ನಿಮ್ಗೆ ನೀರು ಅಂದ್ರೆ ಭಯ, ನನ್ಗೆ ಹೆಂಡತಿ ತಿಂದ್ರೆ ಭಯ. ನಾನ್ ದಿನ ರಾತ್ರಿ ಕಣ್ಣು ಮುಚ್ಕೊಂಡು ನನ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಳ್ಳಲ್ವಾ? ಬನ್ನಿ ಸರ್, ಎಲ್ಲ ಇಲ್ಲ. ಓಕೆ, ಅಷ್ಟೇ ತಾನೆ. ನೋಡು, ಹಾಗೆ ಹೋಯ್ತು. ಆ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇಂಡಿಯಾದಲ್ಲೆಲ್ಲ ಬರೀ ಗುಡ್ಸ್ಲೇ ನೋಡಿರ್ಬೇಕು ನೀವು. ಹೇ, ಆ ಫೌಂಟೇನ್, ಇಟ್ಸ್ ಸೋ ಬ್ಯೂಟಿಫುಲ್. ಅಲ್ಲಿ ನಿಂತ್ಕೊಳ್ಳಿ, I'll take some snack. ತೆಗಿರಿ. ಏನಿದು? ಬಾಲಿವುಡ್ ಹೀರೋಯಿನ್ ಬಟ್ಟೆ ಬಿಚ್ಚಾಕ್ದಂಗೆ ಎಲ್ಲಂದ್ರಲ್ಲಿ ಬ್ಯಾಗ್ ಬಿಸಾಕ್ತಾ ಇದೆಯಾ? ಅಯ್ಯೋ ಸರ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಕಂಡ ಕಡೆ ಕಳ್ರಿರಕ್ಕೆ ಇದು ಇಂಡಿಯಾ ಅಲ್ಲ, ಯುರೋಪ್. ನೀವು ಬ್ಯಾಗ್ ತಂದಿಟ್ಟು 1 ವರ್ಷ ಆದ್ಮೇಲೆ ಬಂದು ನೋಡಿದ್ರು ಬ್ಯಾಗ್ ಇಲ್ಲೇ ಇರುತ್ತೆ. ಅಯ್ಯೋ ಮೇಡಮ್, ನೀವು ತೆಗಿರಿ ಮೇಡಮ್. ಓಕೆ, ರೆಡಿ, ಸ್ಮೈಲ್. ಫೋಟೋ ಬಂತು. ಅಯ್ಯೋ, ನನ್ ಬ್ಯಾಗ್ ಹೋಯ್ತು. ಇದು ಇಂಡಿಯಾ ಅಲ್ಲ, ಯುರೋಪ್. 1 ವರ್ಷ ಬಿಟ್ಟು ಬಂದ್ರು ಬ್ಯಾಗ್ ಅಲ್ಲೇ ಇರುತ್ತೆ ಬಿಡಿ. ಸರ್, ಬ್ಯಾಗ್ ಇಲ್ಲೇ ಇರುತ್ತೆ ಸರ್, ಅದ್ರಲ್ಲಿ ಇರೋ ದುಡ್ಡು ಇರಲ್ಲ.
ಹೋಗ್ಲಿ ಬಿಡಿ, ನಿಮ್ ದುಡ್ಡು ಹೋದ್ರೆ ನಮ್ಮ ಹತ್ರ ಇದೆಯಲ್ಲ. ನಿಮ್ ದುಡ್ಡು ಅದ್ರಲ್ಲೇ ಇದೆಯಲ್ಲ. ಯಾವನೋ ಬ್ರಿಡ್ಜ್ ದಾಟಿದ್ರೆ ಸ್ವರ್ಗ ಸಿಗುತ್ತೆ ಅಂದ, ಅವ್ನ್ ಸಿಕ್ಕರೆ ಕತ್ರ ಸಾಕ್ಬಿಡ್ಬೇಕು. ಅಭಿ ಆ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮೇಡಮ್ ಡ್ರೆಸ್ ಚೆನ್ನಾಗಿದೆ, ಕೆಳಗಡೆ ಇರೋ ರೇಟ್ ನೋಡಿ ಮೂರ್ಛೆ ಹೋಗ್ಬಿಡ್ತೀರಾ. ಬ್ಯಾಗ್ ಇದ್ದಿದ್ರೆ ತಗೋಬಹುದಾಗಿತ್ತಲ್ಲ. ಬ್ಯಾಗ್ ಇದ್ದಿದ್ರು ತಗೊಳಕ್ ಆಗ್ತಿರ್ಲಿಲ್ಲ. ಇದು ಯುರೋಪ್, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಇಂಡಿಯಾ ಅನ್ಕೊಂಡ್ರೆ ಚೀಪ್ ಆಗಿ ಸಿಗಕ್ಕೆ. ಇನ್ನೊಂದ್ಸತಿ ಇಂಡಿಯಾ ಬಗ್ಗೆ ಚೀಪ್ ಆಗಿ ಮಾತಾಡ್ರೆ ಪಾರ್ಟ್ ಟೈಮ್ ಕೂಡ ನಿನ್ ಪಾರ್ಟ್ಸ್ ವರ್ಕ್ ಮಾಡಲ್ಲ. ಡ್ರೆಸ್ ಚೆನ್ನಾಗಿದೆ ತಾನೆ, ತಗೋಣ ಬಾ. Yes please. Show me the dress please. ಹಲೋ, ದುಡ್ಡೇ ಇಲ್ಲ, ಡ್ರೆಸ್ ಹೆಂಗ್ ತೊಳ್ತೀರಾ? ಕೊಂಡ್ಕೊಳಕ್ ದುಡ್ಡು ಬೇಕು, ಕದಿಯಕ್ಕಲ್ಲ. ಕದೀತೀರಾ? ಹೌದೇನೀಗ ಪೇಪರ್ ಹಾಕ್ಸ್ತೀರಾ? Here is your dress madam. Please follow me to the dress room. Go ahead. ಏನೇನ್ ಕದಿಬೇಕು ಅಂತಿದ್ದೀರಾ? Excuse me. Yes sir. I want some running shoes. Try these. Okay. ಇದ್ ನೋಡಿ ನಿಮ್ಗೆ ಹೆಂಗಿರುತ್ತೆ? ಕಂಫರ್ಟಬಲ್ ಆಗಿದೆಯಾ? ಬಹಳ ಕಂಫರ್ಟಬಲ್ ಆಗಿದೆ. ಅಭಿ ಯಾಕೆ ಹಾಕೊಳ್ಳಿ. ಯಾಕೆ? ಹಾಕೊಂಡು ಅವನ ಹತ್ರ ಹೋಗೋಣ, ಓಡಿ ಟ್ರೈ ಮಾಡ್ತೀವಿ ಅಂತ ಹೇಳೋಣ. 1 2 3 ಅಂತ ಎಣಿಸ್ತೀನಿ, ಓಡೋಗ್ಬೇಡ. ಎಂತ ಐಡಿಯಾ ಸರ್ ಇದು. ಸರಿ, ಐಡಿಯಾ ಮುಂಚೆನೆ ಗೊತ್ತಿದ್ರೆ ದುಡ್ಡು ಕೊಟ್ಟು ಶೂಗಳೇ ತಗೊಂತಾ ಇರ್ಲಿಲ್ಲ ಸರ್. Can you pack this for me please? Sure. Excuse me. Yes sir. Can we run and try? Yes, you can try. Okay. Ready na? Ready. 1 2 3. Hello. Thief. ಸಚಿನ್ ತೆಂಡೂಲ್ಕರ್ ಕೂಡ ಇದೇ ತರ ಶೂ ತಗೊಂತಾ ಇದ್ದ ಅನ್ಸುತ್ತೆ. ಆದ್ರೆ ಅವ್ನು ದುಡ್ಡು ಕೊಡದೆ ಓಡ್ತಾ ಇರ್ಲಿಲ್ಲ ನಮ್ ತರ. ಇವನಲ್ಲಿ ಮುಂಚೆನೂ ಸಿನಿಮಾ ರೇಂಜ್ಗೆ ಚೇಸ್ ಮಾಡ್ತಾವ್ರೆ. ಪಾಪ ಕಾಯಿ ಏನಾಗಿದಾನೋ ಏನೋ. ಇನ್ನೇನಾಗಿರ್ತಾನೆ, ಪೊಲೀಸ್ನವ್ರು ಉಪ್ಪು ಖಾರ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡಾಕ್ಬಿಟ್ಟಿರ್ತಾರೆ. ಏನ್ ನೋಡ್ತಾ ಇದೀಯಾ? ನೀನ್ ಈ ಹೇರ್ ಸ್ಟೈಲ್ ಅಲ್ಲಿ ಯಾಕೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಏನಾಯ್ತು? ನಮ್ ಪರಿಚಯ ಆದ್ಮೇಲೆ ನೀನ್ ನನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು ಇದೇ ಫಸ್ಟ್ ಟೈಮ್. ಈ ಸಂತೋಷಕ್ಕೆ ಇವತ್ ಪಾರ್ಟಿ ಮಾಡ್ಬೇಕು. ನೀನ್ ಸುಮ್ನೆ ಓವರ್ ಮಾಡಬೇಡ. ನೀನ್ ನಕ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ಏನು? ಏನಿಲ್ಲ, ಕಾಫಿ ಕುಡಿದ್ವಲ್ಲ, ಬಿಲ್ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇ ಕಾಯ್, ಬಂದ್ಬಿಟ್ರಾ? ಯಾಕೆ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರ? ಹಾಗೇನಿಲ್ಲ, ತುಂಬಾ ಸುಸ್ತಾದಂಗ್ ಕಾಣಿಸ್ತಿದ್ದೀರಾ. ಅಯ್ಯೋ, ಬರೀ ಕಾರಲ್ಲೇ ಓಡಾಡ್ತಿದ್ನಲ್ಲ. ಯುರೋಪ್ ಇಷ್ಟು ದೊಡ್ಡದಾಗಿದೆ ಅಂತ ಗೊತ್ತಿರ್ಲಿಲ್ಲ. ಕಾಫಿ ಕುಡಿತೀರಾ? ಅಯ್ಯೋ ಬೇಗ ಹೇಳಿ ಸರ್, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಒನ್ ಮೋರ್ ಕಾಫಿ ಸರ್. ಅವ್ರು ಇನ್ನೂ ನಿಮ್ ಫಾಲೋ ಮಾಡ್ತಾನೆ ಇದಾರಾ? ನನ್ಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದಾರೆ ಅಂತ ನನ್ಗೆ ಖಂಡಿತ ಗೊತ್ತಿರ್ಲಿಲ್ಲ. ಅಬ್ಬಾ ಸರ್, ನಾವಿಲ್ಲೇ ಸ್ವಲ್ಪ ಬರ್ತೀವಿ. ನೀವು ನಿಧಾನಕ್ಕೆ ಬನ್ನಿ, ಕಾಫಿ ಮಾತ್ರ ಬೇಕು ಕಳ್ಸ್ಕೊ. ಓಕೆ ಬಾಬಾ, ಈಗ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿಬಹುದು. Your coffee. Thank you. What is this? This is a bill. They paid, no? No. ಮೆಣಸಿನಕಾಯಿ. Yes. Who is that, darling? Mr. Coy. Yes. Please come in. ನಮಸ್ಕಾರ ಸರ್. ಯಾಕೆ ಬಂದ್ರಿ? ನಮ್ ಪ್ರಾಜೆಕ್ಟ್ ಅಪ್ರೂವ್ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಇಂಡಿಯಾಗ್ ಹೋಗ್ತಿದೀವಲ್ಲ, ಕೊನೆ ಸತಿ ನೋಡ್ಕೊಂಡು ಹೋಗೋಣ ಅಂತ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಈ ಇಂಡಿಯನ್ಸ್ ಇಷ್ಟು ಡಾರ್ಲಿಂಗ್, ಹೇಳ್ದೆ ಕೇಳದೆ ಎಂಟ್ರಿ ಕೊಟ್ಬಿಡ್ತಾರೆ. ಸರ್ ಸಡನ್ ಆಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತ. ನೋಡಿ, ನನ್ಗೆ ಪ್ರೈಸು ಸರ್ಪ್ರೈಸು ಇವೆಲ್ಲ ಆಗಲ್ಲ. ಮುಂಚೆನೆ ಹೇಳ್ ಕಳ್ಸಿದ್ರೆ ನಮ್ಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಎನಿವೆ, ಮೀಟ್ ಮೈ ವೈಫ್ ಆಲ್ಡಾ. ಡಾಲ್ಡಾ? ಡಾಲ್ಡಾ ಅಲ್ಲ, ಆಲ್ಡಾ, ALDA. ಸ್ವಲ್ಪ ಮುದ್ದು ಜಾಸ್ತಿ. Make something, darling. Go. Sorry. Super move, love. Super move, love. Alda, darling, tea is ready.
ಪ್ಲೀಸ್ ಫಾರ್ ಮೈ ಸೇಕ್ ಪ್ಲೀಸ್. No. ಸರಸ ಸರಸ. ಟೀ. ಥ್ಯಾಂಕ್ ಯು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೀ ಚೆನ್ನಾಗಿಲ್ವಾ? ಇನ್ನು ಕುಡ್ದಿಲ್ಲ. Please take. ಒಂದ್ ಡೌಟ್, ಎಲ್ಲಾ ಫೋಟೋಸ್ ಅಲ್ಲೂ ನಿಮ್ ಹೆಂಡತಿನ ನಿಮ್ಮನ್ನ ಎತ್ಕೊಂಡಿದ್ರಲ್ಲ, ನೀವು ಟ್ರೈ ಮಾಡಿಲ್ವಾ? ಟ್ರೈ ಮಾಡ್ದೆ, ಡಾಕ್ಟರ್ ಬೇಡ ಅನ್ಬಿಟ್ಟು. ನಿಮ್ ಹೆಂಡತಿ ಪ್ರೆಗ್ನೆಂಟಾ? ಇಲ್ಲ, ಅವಳನ್ನ ಎತ್ಕೊಂಡ್ರೆ ನಾನ್ ಪೇಷಂಟ್ ಆಗ್ತೀನಿ ಅಂತ. ಬಾಯ್. ಸರ್, ಎಸ್. ಒಂದ್ ಡೌಟ್. ಯಾಕೆ ಲೇಟು ಕೇಳಿ. ನಿಮ್ದು ಲವ್ ಮ್ಯಾರೇಜಾ? ಎಸ್. ಆಕೆ ಮೊದ್ಲು ನಿಮ್ಮನ್ನ ಲವ್ ಮಾಡಿದ್ರ ಅಥವಾ ನೀವ್ ಆಕೆ ಲವ್ ಮಾಡಿದ್ರ? ಮೊದ್ಲು ಅವಳನ್ನ ಲವ್ ಮಾಡಿದ್ಲು, ಆಮೇಲೆ ನಾನು ಅವಳನ್ನ ಲವ್ ಮಾಡ್ಲೇಬೇಕಾಗಿ ಬಂತು. ಬಾಯ್.